ಇತರ ಅಭ್ಯರ್ಥಿ ವಿನಯ್ ಕುಮಾರ್ ಜಿಬಿ ಭರ್ಜರಿ ಪ್ರಚಾರವನ್ನ ನಡೆಸುತ್ತಿದ್ದಾರೆ. ರೋಡ್ ಶೋನಲ್ಲಿ ಭಾಗಿಯಾದರು, ಭರ್ಜರಿ ಪ್ರಚಾರವನ್ನ ಮಾಡಿದ್ರು. ಜೊತೆಗೆ ಬೈಕ್ ರ್ಯಾಲಿಯಲ್ಲೂ ಕೂಡ ವಿನಯ್ ಕುಮಾರ್ ಜಿಬಿ ಭಾಗಿಯಾದರು. ದಾವಣಗೆರೆ ಲೋಕಕ್ಷೇತ್ರದ 13 ಗ್ರಾಮಗಳಲ್ಲಿ ಮತಯಾಚನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಡೋಲು ವಾದ್ಯಗಳಿಂದ ವಿನಯ್ ಕುಮಾರ್ ಜಿಬಿ ಅವರಿಗೆ ಅದ್ಧೂರಿಯಾದಂತಹ ಸ್ವಾಗತವನ್ನ ಕೋರಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಜಿಬಿ ಶಾಮನೂರು ಹಾಗೆ ಸಿದ್ದೇಶ್ವರ್ ಕುಟುಂಬದ ವಿರುದ್ಧ ಗುಡುಗಿದ್ರು. ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಲೋ ಮಾನ್ಯ ಮತದಾರ ಬಂಧುಗಳೇ, ದಾವಣಗೆರೆ ಲೋಕಸಭಾ ಚುನಾವಣೆ 2000 ಈಗ ಕ್ಷೇತ್ರದ ಜನರು ಆಲ್ರೆಡಿ ನಿರ್ಧಾರ ತಗೊಂಡಾಗಿದೆ. ಜಿಬಿ ವಿನಯ್ ಕುಮಾರ್ನ ಗೆಲ್ಲಿಸ್ಬೇಕಂತ. ಹೋದ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿನಲ್ಲೂ ನೀವು ನೋಡ್ತಿರೋ ಹಾಗೆ ವಾಲಂಟ್ರಿಯಾಗಿ ಸ್ವಯಂ ಪ್ರೇರಿತರಾಗಿ ಜನಗಳು ಬರ್ತಾರೆ. ನೀವು ಅಕ್ಕಪಕ್ಕ ನಿಂತಿರೋ ಜನಗಳು ಕೂಡ ಅಭಿಮಾನದಿಂದ ವಿಕ್ಟ್ರಿ ಸೈನ್ ತೋರಿಸ್ತಾರೆ ಎಲ್ಲ ಕಡೆಗೆ. ಅಂದರೆ ವಿಕ್ಟ್ರಿ ಸೈನು, ಥಮ್ಸ್ ಅಪ್ ಅವರೇ ತೋರಿಸ್ತಾ ಇರೋದು ವಾಲಂಟ್ರಿಯಾಗಿ. ಅಂತಂದರೆ ಇಲ್ಲಿ ಒಂದು ಅಸಮಾಧಾನದ ಒಂದು ಅಲೆ ಇದೆ ಇಲ್ಲಿ. ಅದು ಜಿಬಿ ವಿನಯ್ ಕುಮಾರ್ ಪರ ಒಂದು ಪಾಸಿಟಿವ್ ಅಲೆಯಾಗಿ ಕನ್ವರ್ಟ್ ಆಗಿದೆ. ಅದು ಈ ಹುಡುಗನ ಗೆಲ್ಲಿಸಲೇಬೇಕು. ಯಾಕಂತಂದರೆ ಅವೆರಡು ಕುಟುಂಬನ ನೋಡಿ ಭಾಳ ಸುಸ್ತಾಗಿ ಹೋಗಿದ್ದಾರೆ, ಸಾಕಾಗಿ ಹೋಗಿದ್ದಾರೆ. ಯಾಕಂದರೆ ಒಂದು ಹೊಸ ಚೈತನ್ಯ ಬೇಕು ಅಂತ ದಾವಣಗೆರೆ ರಾಜಕಾರಣದಲ್ಲಿ. ಹೊಸ ಹುಮ್ಮಸ್ಸಿರೋ ಅಂಥವ್ರು, ಓಡಾಡೋ ಅಂಥವ್ರು, ಪಾರ್ಲಿಮೆಂಟಿಗೆ ಹೋಗಿ ಕೆಲಸ ಮಾಡಿಸೋ ಅಂಥವ್ರು ಜನಗಳಿಗೆ ಬಂದುಬಿಟ್ಟಿದೆ, ಅದು ತಲೆಯಲ್ಲಿ ಬಂದುಬಿಟ್ಟಿದೆ. ಇನ್ನೊಂದೇನಪ್ಪ ಅಂತಂದರೆ ಇವರು 30 ವರ್ಷದಿಂದ ಯಾವ ಹೊಸ ಲೀಡ್ರನ್ನ ಬೆಳೆಸಿಲ್ಲ ಅನ್ನೋದು ಕೂಡ ಇಲ್ಲಿ ಅರಿವಿದೆ. ಎರಡನೇದು, ನಮ್ಮ ಕ್ಷೇತ್ರಕ್ಕೇನು ಅಭಿವೃದ್ಧಿ ಮಾಡಿಲ್ಲ. ಕ್ಷೇತ್ರ ಅಂದರೆ ಕೇವಲ ದಾವಣಗೆರೆ ನಗರ ಅಲ್ಲ, ದಾವಣಗೆರೆ ನಗರದಲ್ಲೂ ಕೂಡ ಭಾಳ ಅಸಮಾನತೆ ಇದೆ. ಇಲ್ಲಿ ಡೆವಲಪ್ಮೆಂಟ್ ಅನ್ನೋದು ಪ್ರತಿಯೊಂದು ಹಳ್ಳಿಗೂ ರೀಚ್ ಆಗಬೇಕು, ಪ್ರತಿಯೊಬ್ಬ ವರ್ಗದವರಿಗೂ ಪ್ರತಿಯೊಂದು ಜಾತಿಯವ್ರಿಗೂ ರೀಚ್ ಆಗಬೇಕು. ಅದಾಗಿಲ್ಲ. ಇಲ್ಲಿ ಭಾಳಷ್ಟು ಅಸಮಾನತೆ ಇದೆ. ಆ ಅಸಮಾನತೆಯ ಕಾರಣದಿಂದ ಅಸಮಾಧಾನ ಇರುವಂಥದ್ದು. ಹಾಗಾಗಿ ಜಿಬಿ ವಿನಯ್ ಕುಮಾರ್ ಬಂದರೆ ಸ್ವಲ್ಪ ಬದಲಾವಣೆ ತಂದೆ ತರ್ತಾನೆ ಹುಡುಗ ಅಂತಂದು ನನ್ನ ಪರವಾಗಿದೆ. ಈಗ ನೀವು ನೋಡ್ತಿರಂಗೆ ಎರಡು ಪಕ್ಷದ ಯಾವ ರೀತಿ ಇರ್ತದೆ ವ್ಯವಸ್ಥಿತವಾಗಿ, ಅದಕ್ಕಿಂತ ಚೆನ್ನಾಗೇ ಮಾಡ್ತಾಯಿದ್ದೀವಿ. ಭಾರೀ ಜನ ಬೆಂಬಲ ಬರ್ತಾಯಿದೆ. ಎಲ್ಲರೂ ಕೂಡ ಸ್ವಯಂ ಪ್ರೇರಿತ ಬೈಕಲ್ಲಿ ಹೋಗೋರು ನಮ್ಮ ಜೊತೆ ಬರ್ತಾರೆ, ಕಾಲ್ನಡಿಗೆಯಲ್ಲಿ ಬರ್ತಾರೆ. ಪ್ಲಸ್ ಒಂದು ಯಾವ ರೀತಿ ಕ್ಯಾಂಪೇನ್ ನಡೀತದೆ ಪಕ್ಷ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಏಜೆಂಟ್ನ ಕ್ರಿಯೇಟ್ ಮಾಡಿ, ಅದೇ ರೀತಿ ಕೂಡ ನಾವು ಮಾಡ್ತಾಯಿದ್ದೀವಿ. ಅವರಿಗಿಂತ ಏನು ಕಡಿಮೆ ಇಲ್ಲ, ಆ್ಯಕ್ಚುಲಿ ಅವರಿಗಿಂತ ಸ್ವಲ್ಪ ಕೊಂಚ ಮುಂದಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಜನ ಜಾಸ್ತಿ ಬರ್ತಿದ್ದಾರೆ. ಈಗ ಮೋದಿಯಲ್ಲೇ ಕಾಂಗ್ರೆಸ್ಸಲ್ಲೇ ದೇಶದ ಮಟ್ಟದ್ದು ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಪಕ್ಷಗಳು. ಈಗ ದಾವಣಗೆರೆ ಬೇಕಿರೋದೇನಪ್ಪ ಅಂತಂದ್ರೆ ದಾವಣಗೆರೆಯಲ್ಲೇ ಇರೋ ವ್ಯಕ್ತಿ, ದಾವಣಗೆರೆ ಕೆಲಸ ಮಾಡೋವಂಥ ವ್ಯಕ್ತಿ. ಡೆಫಿನೆಟ್ಲಿ ಒಂದು ಅಲೆ ಅಂತೂ ಕ್ರಿಯೇಟ್ ಆಗಿದೆ ವಿನಯ್ ಕುಮಾರ್ ಜಿಬಿ ಪರ. ಈಗ ಅದು ಅಲೆ ನಾಳೆ 7ನೇ ತಾರೀಕು ಮತಾಗಿ ಪರಿವರ್ತನೆಯೂ ಕೂಡ ಆಗ್ತದೆ. ನನಗೆ ಸಂದೇಹ ಇಲ್ಲ ಅದರಲ್ಲಿ. ಎಷ್ಟೊಂದು ಜನಕ್ಕೆ ಡೌಟ್ ಇರ್ತದೆ ಅದು ವೋಟ್ ಟರ್ನ್ ಆಗುತ್ತಾ ಇಲ್ಲ ಅಂತಂದು. 100% ಟರ್ನ್ ಆಗುತ್ತೆ. ಇಲ್ಲೆಲ್ಲ ಹೇಳ್ತಾರೆ ಹೊನ್ನಾಳಿನಲ್ಲಿ ಹೊನ್ನಾಳಿ ಹೊಡೆತ ಕೊಡ್ತೀವಿ ಅಂತಾರೆ, ಬೇರೆ ಕಡೆ ಎಲ್ಲ ಒಳ ಹೊಡೆತ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಗೆಲುವು ಖಚಿತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.